ಹಲೋ ತುಳಸಿ, ಏನಮ್ಮ ಏನಾಯ್ತು? ನೋಡು, ನೀನು 4 ದಿವಸ ಇಲ್ಲಿದ್ದು ರೆಸ್ಟ್ ತಗೊಂಡು ಆಮೇಲೆ ಹೋಗು, ಗೊತ್ತಾಯ್ತಾ? ಅಂಥದ್ದೇನೂ ಆಗಿಲ್ಲ ಮಾವ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲಿ ಎಲ್ಲರೂ ನಾನು ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಹಾಸಿಗೆಯಿಂದ ಕೆಳಗೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಸರಿ, ಆಗಿದೆ. ನೋಡು, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಗೊತ್ತಾಯ್ತಾ? ಹಲೋ ಅಮ್ಮ, ನಿಮ್ಗೆ ಹುಷಾರಿಲ್ಲ ಅಂತ ಕೇಳಿ ನಂಗಂತೂ ತುಂಬಾನೇ ಬೇಜಾರಾಯ್ತು. ನೀವು ಇಲ್ಲಿಗೆ ಯಾವಾಗ ಬರ್ತೀರಾ? ನಿಮ್ಮನ್ನು ತುಂಬ ನೋಡ್ಬೇಕನ್ನಿಸ್ತದೆ. ಅದಕ್ಕೇನಂತೆ ಪುಟ್ಟ, ಆದಷ್ಟು ಬೇಗ ಬರ್ತೀನಿ. ನಾನು ನೋಡಬೇಕು ಅಂತಿದ್ರೆ ನಾನೇ ಅಲ್ಲಿಗೆ ಬರಬೇಕು ಅಂತೇನಿಲ್ವಲ್ಲ, ನೀನು ಇಲ್ಲಿಗೆ ಬರ್ಬೋದಲ್ಲ? ಬರ್ಬೋದು, ಆದರೆ ಸಮರ್ಥು. ತುಳಸಿ, ನೋಡು, ಯಾರು ಎಲ್ಲಿಗೆ ಬರೋದು ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಊಟ ತಿಂಡಿ ಬಗ್ಗೆ ಗಮನ ಕೊಡು. ನೀನು ಊಟ ಆಯ್ತಾ? ಮಾವ, ಅದು ಇವತ್ತು ಪಾಪು ನಾನು ನೋಡಕ್ಕೆ ಅಂತ ಬಂದಿದ್ದ. ಹಾಗಾಗಿ ನನಗೆ ಊಟ ಮಾಡಿಸ್ತಾ ಇದ್ದ. ಪಾಪಕ್ಕೆ ಬೇಜಾರಾಯ್ತು ಏನೋ. ಅಯ್ಯೋ, ಅಲ್ಲಮ್ಮ, ಅದಕ್ಕೆ ಇವನು ಯಾಕೆ ಬೇಜಾರು ಮಾಡ್ಕೋಬೇಕು? ಮಗ ತಾಯಿ ಊಟ ಮಾಡಿಸಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಅವನು ತನ್ನ ತಾಯಿಗೆ ತಾನೇ ಊಟ ಮಾಡಿಸಿದ್ದು, ಬೇರೆ ಯಾವುದೋ ಮೇಡಮ್ಗಲ್ವಲ್ಲ. ಮಾವ, ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನೋಡು ತುಳಸಿ, ನಿನಗೆ ಸಮರ್ಥನ ಸ್ವಭಾವ ಗೊತ್ತಿರೋದು. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಹೇಳ್ತಾರೆ. ತಾಯಿನ, ಹೆತ್ತ ತಾಯಿನ ಮೇಡಮ್ ಅಂತ ಕೊಂಕಾಗಿ ಕರೆಯೋನ್ಗೆ ಕೊಂಕಲ್ಲೇ ಉತ್ತರ ಕೊಡಬೇಕು. ನೋಡು, ನೀ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಫಸ್ಟು ನೀನು ಆರಾಮಾಗಿರು, ಹೋಗು, ಊಟ ಮಾಡಿ ಹೋಗು. ನೀನು ಈ ಮನೆಯಲ್ಲಿ ಈಗ ಕೆಲಸದವ್ನು ಮಾತ್ರ. ತುಳಸಿಯವ್ರ ಮನಸ್ಸಲ್ಲೂ ನಿನಗೆ ಅದೇ ಸ್ಥಾನ ಸಿಗೋದು. ಯಾಕಂದರೆ ತುಳಸಿ ಅವಿನ ಮಗ ಅಂತ ಒಪ್ಕೊಂಡಿದ್ದಾರೆ. ಅವಿನು ತುಳಸಿಯವರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ತುಳಸಿಯವ್ರಿಗೆ 2ನೇ ಜೀವನ ಸಿಕ್ಕಿದೆ. ಹೊಸ ಗಂಡ, ಹೊಸ ಮಕ್ಕಳು, ಹೊಸ ಮನೆ. ಆ ಸಂಭ್ರಮದಲ್ಲಿ ನಿಮ್ಗೆ ಯಾರಿಗೂ ಪಾಲಿಲ್ಲ. ದಂಡ್ಪಿಂಡ, ನಿಮ್ಮಮ್ಮ ಆರೋಗ್ಯವಾಗಿದ್ದ, ನೆಮ್ಮದಿಯಾಗಿ ಊಟ ಮಾಡಿ. ಅಮ್ಮ ಅಂತ ಯಾಕೆ ಕರೀತೀರ ತಾತ? ಮೇಡಮ್ ಅಂತ ಹೇಳಿ. ಓ, ಹೌದಲ್ವಾ? ಕರೆಕ್ಟ್. ನಿಮ್ಮ ಮೇಡಮ್ ಆರೋಗ್ಯವಾಗಿದ್ದಾರೆ. ನೆಮ್ಮದಿಯಾಗಿ ಊಟ ಮಾಡಿ. ಹೌದು ದಂಡ್ಪಿಂಡ, ನಿಮ್ಮ ಮೇಡಮ್ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ನೀನು ಯಾಕಪ್ಪ ಬೇಜಾರು ಮಾಡ್ಕೋಬೇಕು? ಹೌದೌದು, ಎಲ್ಲರೂ ಇದೇ ಮಾತಾಡಿ. ಅವ್ರು ನನ್ನ ಕಣ್ಣು ಮುಂದೆನೇ ಅವ್ನ ಕೈ ತುತ್ತು ತಿನ್ಸ್ಕೊತಿದ್ರು. ಅದು ಗೊತ್ತಾ ನಿಮಗೆ? ಅಲ್ಲ ಸಮರ್ಥ್, ತಾಯಿ ಮಗನ ಕೈಲಿ ಕೈ ತುತ್ತು ತಿನ್ನಿಸ್ಕೊಂಡ್ರೆ ನಿಂಗೆ ಯಾಕೆ ಬೇಜಾರಾಗ್ತಿದೆ? ತಾಯಿ ಮಗನ ಅವ್ರು ಹೇಗೆ ಅವನಿಗೆ ತಾಯಿ ಆಗ್ತಾರೆ? ಅವ್ರೇನು ಹೆತ್ತಿದಾರ, ಬೆಳೆಸಿದಾರ? ಅದು ಅಲ್ಲದೆ 28 ವರ್ಷ ಆದಮೇಲೆ ಇದ್ದಕ್ಕಿದ್ದ ಹಾಗೆ ಹೇಗೆ ತಾಯಿ ಮಗ ಆಗ್ತಾರೆ? ಎಲ್ಲ ದುಡ್ಡಿದ್ರೆ ಯಾರಿಗೆ ಬೇಕಾದ್ರೂ ಮಗ ಆಗ್ಬೋದು. ಬಾಯಿ ಮುಚ್ಚೋ. ತುಳಸಿ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ. ಅವಳ ಮೇಲೆ ನಿನಗೆ ಕೋಪ ಇದ್ದರೆ ಆ ಕೋಪನ ನಿನ್ನ ಮನಸ್ಸಲ್ಲೇ ಇಟ್ಕೋ, ನನ್ನ ಮುಂದೆ ಹೇಳಬೇಡ. ಅವಳ ಬಗ್ಗೆ ಇನ್ನೊಂದು ಸಲ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ. ಏನಂದೆ? ದುಡ್ಡು 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 ಅಲ್ಲ ಕಣೋ, ದುಡ್ಡಿಂದ ಭಾವನೆಗಳನ್ನು ಕೊಂಡ್ಕೊಳ್ಳೋಕ್ಕಾಗುತ್ತೇನೋ? ಏ ದಂಡಪಿಂಡ, ನಿಮ್ಮ ತಾಯಿ ಭಾವನೆಗಳು ಏನು ಅಂತ ನನಗೆ ಚೆನ್ನಾಗೂ ಗೊತ್ತು ಕಣೋ, ನಿನಗೆ ಗೊತ್ತಿಲ್ಲ. ತಾತ, ಹೆತ್ತು ತಾಯಿ ಅದೊಳಗೆ ಯಾರನ್ನ ಮಗ ಅಂದ್ಕೊಂಡು ಅವನ ಕೈಲಿ ಕೈ ತುತ್ತು ತಿನ್ಸ್ಕೊತಾ ಇದ್ರೆ
ಹೆತ್ ಮಗುನ ಹೊಟ್ಟೆಗೆ ಬೆಂಕಿ ಬಿದ್ದಾಗುತ್ತೆ. ಓಹ್ ಹೌದಾ? ಹಾಗಾದ್ರೆ ಯಾರೋ ಅವಳಲ್ಲಿ ತಾಯಿ ಪ್ರೀತಿ ಕಂಡು ಅವಳನ್ನು ಅಮ್ಮ ಅಂತಂದರೆ ನಿನ್ನ ಕರಳಲ್ಲಿ ಬೆಂಕಿ ಬೀಳುತ್ತಲ್ಲ, ಹಾಗೆ ಆ ಹೆತ್ತ ತಾಯಿಯ ಮಗನಾದ ನೀನು ಅವಳನ್ನು ಅಮ್ಮ ಅಂತ ಕರೀದೆ ಮೇಡಮ್ ಅಂತ ಕರೆದಾಗ ಅವಳ ಕರಳಲ್ಲಿ ಬೇಕಾಗಿಲ್ಲ. ನಾನು ಅವ್ರನ್ನ ಅಮ್ಮ ಅಂತ ಅಂದ್ಬಿಟ್ಟು ಅವ್ರ ಪ್ರೀತಿಯನ್ನು ಪಡ್ಕೊಳ್ಳೋದು ಬೇಕಾಗಿಲ್ಲ. ಇಷ್ಟು ದಿನ ಬರೀ ಬಾಯಿ ಮಾತಿಗೆ ಮೇಡಮ್ ಅಂತ ಇದ್ದೆ, ಈಗ ಸತ್ಯ ಅರ್ಥ ಆಗ್ತಾ ಇದೆ. ಅವತ್ತು ಶಾರ್ವಾರಿ ಅವ್ರು ಹೇಳಿದ್ದು, ನಾನು ಕಣ್ಣಾರೆ ಕಂಡಿದ್ದು ಎಲ್ಲ ಒಂದೇ. ಅವ್ರ ಮನಸ್ಸಲ್ಲಿ ನಾವ್ಯಾರೂ ಇಲ್ಲ. ಆ ಮಗ ಸಿಕ್ಕಾದ್ಮೇಲೆ ಈ ಮಗನ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಬರೀ ಬಾಯಿ ಮಾತಲ್ಲಿ ಮೇಡಮ್ ಅಂತ ಇದ್ದೆ, ಇನ್ಮೇಲೆ ಮನ್ಸಾರೆ ಮೇಡಮ್ ಅಂತೀನಿ. ಅಂತೂ ಈ ಮನೆಯಲ್ಲಿರೋ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಆಯ್ತು. ಏನು ಮಾತಾಡ್ತಿದ್ಯಾ? ಇಲ್ಲಿ ಏನು ನಡೀತಿದ್ಯೋ ಅದನ್ನೇ ಮಾತಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ನಿಜ ಆಯಿತು. ತುಳಸಿ ಅಮ್ಮ ಪೂಜೆ ಮಾಡುವಾಗ ಅವ್ರ ಜೊತೆ ಇದ್ದಿದ್ದು ನೀನೇ ತಾನೇ. ಅಲ್ಲಿ ಅವ್ರಿಗೆ ಹಾಗಾಗುತ್ತೆ ಅಂದರೆ ಅದಕ್ಕೆ ಕಾರಣನೂ ನೀನೇ ಅನ್ನಿಸ್ತಿದೆ ನನಗೆ. ಏನು? ನಾನು ಕಾರಣನ? ತುಳಸಿ ಅಮ್ಮ ಅಂದರೆ ನನಗೆ ಜೀವ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಓ, ಅದಕ್ಕೆ ಜೀವ ತೆಗಿಯೋ ಪ್ಲ್ಯಾನ್ ಮಾಡಿದ್ಯಾ? ದೀಪಿಕಾ, ಯಾವುದಕ್ಕೋ ಯಾವುದನ್ನೋ ಸಂಬಂಧ ಕಟ್ಟಿ ಮಾತಾಡಬೇಡ. ನನ್ನ ತಾಳ್ಮೆಗೂ ಮಿತಿ ಇದೆ. ನಿನ್ನ ತಾಳ್ಮೆಗೆ ಮಿತಿ ಇದೆ, ಆದರೆ ನಿನ್ನ ಕೆಟ್ಟ ಬುದ್ಧಿಗೆ ಮಿತಿ ಇಲ್ಲ ಅಲ್ವಾ? ಈ ಮನೆಯನ್ನೇ ನಾಶ ಮಾಡೋ ಬುದ್ಧಿ ನಿಂದು. ಯಾವ ಗಳಿಗೆಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನಂತವಳು ಅವ್ರ ಜೊತೆ ಪೂಜೆ ಮಾಡಿದ್ದಕ್ಕೆ ಅವ್ರಿಗೆ ಹಾಗಾಗಿರ್ಬೋದಲ್ಲ. ನಿನ್ಗಿಂತ ಅಪಶಕನ ಇನ್ಯಾರಿರಕ್ಕೆ ಸಾಧ್ಯ ಈ ಮನೆಯಲ್ಲಿ? ದೀಪಿಕಾ, ಪೂರ್ಣಿ, ಏನಾಯ್ತು? ರೀ, ನಾನೇನೂ ತಪ್ಪು ಮಾಡಿಲ್ಲ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾಳೆ. ಇದನ್ನೆಲ್ಲ ಕೇಳಿಕೊಂಡು ಸಹಿಸ್ಕೊಂಡು ನಾನು ಹೇಗೆ ತಾನೇ ಸುಮ್ಮನಿರಲಿ? ದೀಪಿಕಾ, ಅದಕ್ಕೆ ಬಗ್ಗೆ ಏನು ಮಾತಾಡಿದೆ ನೀನು? ನಾನೇನು ಮಾತಾಡಿಲ್ಲ ಅಭಿ. ಅಮ್ಮಂಗೆ ಹಾಗಾಗುವಾಗ ನೀವು ಜೊತೆಲೇ ಇದ್ರಲ್ಲ, ಅವ್ರಿಗೆ ಯಾಕೆ ಹಾಗಾಯ್ತು, ನಿಮ್ಗೇನಾದರೂ ಗೊತ್ತಾ ಅಂತ ಕೇಳಿದೆ ಅಷ್ಟೆ. ಅದಕ್ಕೆ ಇವರೇ ಏನೇನೋ ಅಂದ್ಕೊಂಡು ನಾನು ಆರೋಪ ಮಾಡಿದೆ ಅಂತ ಹೇಳ್ತಿದ್ದಾರೆ. ಹೀಗೆಲ್ಲ ಸುಮ್ಮನೆ ನನ್ನ ಬಗ್ಗೆ ಹೇಳಿದ್ರೆ ನನಗೂ ಬೇಜಾರಾಗುತ್ತಲ್ವಾ? ಪೂರ್ಣಿ, ಏನಿದೆಲ್ಲ? ನೀವಿಬ್ಬರು ಈ ಮನೆಗೆ ಎರಡು ಕಣ್ಗಳಿದ್ದ ಹಾಗೆ. ನೀವಿಬ್ಬರು ಜಗಳ ಮಾಡ್ಕೊಳ್ಳೋ ಹಾಗಾಗ್ಬಿಟ್ರ? ಏನೇ ಇದ್ರೂ ಸಮಾಧಾನವಾಗಿ ಮಾತಾಡ್ಕೋಬೇಕಲ್ವಾ? ರೀ, ಅದು ಹಾಗಲ್ಲ. ನಾನೇ ಹೇಳ್ತೀನಿ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ. ಇವ್ರು ಎಲ್ಲ ವಿಷಯದಲ್ಲೂ ನಂದೇ ನಡಿಬೇಕು ಅಂತ ಯಾವಾಗಲೂ ಹೇಳ್ತಿರ್ತಾರೆ.
ಈ ಮನೆ ಹಿರಿ ಸೊಸೆ ನನಗಿಂತ ದೊಡ್ಡವರು ಅಂತ ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೋತೀನಿ. ಆದರೆ ಕೆಲವು ವಿಷಯದಲ್ಲಿ ಗೊತ್ತಿಲ್ಲದೆ ಏನೇನೋ ಮಾಡಿ ಆಮೇಲೆ ನಾನು ಮಾಡಿದ್ದಲ್ಲ ಅಂತ ಬೇರೆಯವ್ರ ಮೇಲೆ ಹೇಳಿಬಿಡ್ತಾರೆ. ಈಗಲೂ ಹಾಗೆ ಆಯಿತು. ಅಮ್ಮನ ಹತ್ರ ಇದ್ರಲ್ಲ, ಏನಾಯಿತು ಅಂತ ಕೇಳಿದ್ದಕ್ಕೆ ನನ್ನ ಮಾತನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ರು. ಏನು ಮಾಡೋದು, ತುಂಬಿದ ಕುಟುಂಬದಲ್ಲಿ ಬೆಳೆದಿದ್ರೆ ಹೀಗಾಗ್ತಿರ್ಲಿಲ್ಲ. ದೀಪಿಕಾ, ಸ್ಟಾಪ್ ಇಟ್. ಅದಕ್ಕೆ ತುಂಬಿದ ಕುಟುಂಬದಲ್ಲಿ ಬೆಳೆದೇ ಇರ್ಬೋದು, ಆದರೆ ತುಂಬಿದ ಕುಟುಂಬನ ಹೇಗೆ ನೋಡ್ಕೋಬೇಕು, ಅಲ್ಲಿ ಹೇಗೆ ನಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರ ವಿಷಯದಲ್ಲಿ ನೀನು ಹೀಗೆ ಮಾತಾಡೋದು ನನಗಿಷ್ಟ ಇಲ್ಲ. ಮೊದಲು ಸಾರಿ ಕೇಳು. ನಾನು ಸಾರಿ ಕೇಳದ? ಇಟ್ಸ್ ಓಕೆ ಅಭಿ, ಇದನ್ನು ಇಲ್ಲಿಗೆ ನಿಲ್ಸೋಣ. ಯಾರು ಯಾರಿಗೂ ಸಾರಿ ಕೇಳೋದು ಬೇಡ. ಇದು ಯಾವುದು ದೊಡ್ಡದಾಗೋದು ಬೇಡ. ಇಲ್ಲ, ಇವಳು ಅತ್ತಿಗೆಗೆ ಅವಮಾನ ಆಗೋವಾಗ ಮಾತಾಡಿದಾಳೆ, ಅದಕ್ಕೆ ಇವಳು ಸಾರಿ ಕೇಳಲೇಬೇಕು. ಇಲ್ಲಿ ಯಾರು ಯಾರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದು ನನಗೆ ಬೇಕಾಗಿಲ್ಲ. ಆದರೆ ಇವಳು ಅತ್ತಿಗೆ ಬಗ್ಗೆ ಮಾತಾಡಿದ್ದು ತಪ್ಪು. ಸಾರಿ ಕೇಳು ಅಂದೆ. ಸಾರಿ. ಪೂರ್ಣಿ, ನೀನು ಇಂಥ ವಿಷಯಗಳನ್ನ ದೊಡ್ಡದಾಗಿ ಮಾಡ್ಕೋಬೇಡ. ಹೆಣ್ಣು ಮನೆಗೆ ಆಧಾರ ಸ್ತಂಭ ಇದ್ದ ಹಾಗೆ. ಮನೆ ಹೆಣ್ಣು ಮನಸ್ತಾಪ ಮಾಡಿಕೊಂಡ್ರೆ ಮನೆ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ. ಮನೆ ಹೆಣ್ಣು ಮನಸ್ಸು ಮುರಿದೋದ್ರೆ ಮನೇನು ಮುರಿದೋಗುತ್ತೆ. ಅದಕ್ಕೆ ಅವಳು ನಿಮಗಿಂತ ಚಿಕ್ಕವಳು. ಅವಳಿಂದ ಏನೇ ಬೇಜಾರಾಗಿದ್ರೂ ನೀವೇ ಕ್ಷಮಿಸಿ ಸಹಿಸ್ಕೋಬೇಕು. ಇದು ನನ್ನ ರಿಕ್ವೆಸ್ಟ್. ಕಲ್ಲಿನ ಹೃದಯ ಇರುವಂಥ ಶಾರ್ವರಿನ ಕೆಣಕಕ್ಕೆ ಹೋಗಬೇಡಿ. ಇಡೀ ಮನೆಯೇ ಸ್ಮಶಾನ ಆಗೋಗುತ್ತೆ. ಯಾಕೆ ಹೀಗೆ ಮಾಡ್ತಿದ್ದಾಳೆ? ನಾನು ಹೇಳಿದ ಪ್ರಕಾರ ಅವಳು ಇವತ್ತು ತಾನು ಮಾಡಿರೋ ತಪ್ಪನ್ನು ಎಲ್ಲರ ಮುಂದೆ ಒಪ್ಕೋಬೇಕಾಗಿತ್ತು. ಆದರೆ ಇದು ಯಾವುದನ್ನು ಹೇಳದೆ ಇದ್ದಕ್ಕಿದ್ದ ಹಾಗೆ ಹೊರಟೋದ್ಲು. ತನ್ನ ಬಣ್ಣ ಬಯಲಾಗುತ್ತೆ ಅಂತ ಭಯ ಬಿದ್ದು ಹೋದ್ಲಾ? ರಮಣ, ಆಶಾ, ಮೂರ್ತಿ ಎಲ್ಲ ಬನ್ನಿ ಒಂದ್ಸಲ. ಯಜಮಾನ್ರೆ, ಶಾರ್ವರಿ ನಿಮಗೆಲ್ಲ ಏನು ಹೇಳಿದಾಳೆ? ಏನು ಹೇಳಿದ್ದಾರೆ ಅಂದರೆ ಏನು ದಣಿ? ಅಂದರೆ ಅವಳು ಹೇಳೋ ಕೆಲಸಗಳನ್ನೆಲ್ಲ ನೀವು ಮಾಡ್ತೀರಾ? ಮಾಡ್ತೀವಿ ದಣಿ. ಚಿಕ್ಕಮ್ಮವ್ರು ಹೇಳೋದನ್ನೆಲ್ಲ ನಾವು ಕೇಳ್ತೀವಿ. ಈ ಮನೆಯವ್ರಿಗೋಸ್ಕರ, ಈ ಮನೆಯವ್ರ ಆರೋಗ್ಯಕ್ಕೋಸ್ಕರ ಎಷ್ಟೊಂದು ಕೆಲಸಗಳು ಹೇಳ್ತಾರೆ. ಅದನ್ನೆಲ್ಲ ನಾವು ಸಂತೋಷದಿಂದನೇ ಮಾಡ್ತೀವಿ. ಯಾಕೆ ಯಜಮಾನ್ರೆ, ನಮ್ಮಿಂದ ಏನಾದರೂ ತಪ್ಪಾಯ್ತಾ? ಏನಿಲ್ಲ, ನೀವು ಹೊರಡಿ. ಇವರು ಯಾರನ್ನು ಅವಳು ಬಳಸ್ಕೊಂಡೇ ಇಲ್ವಾ? ಮೊದಲೇ ರಾಕ್ಷಸ ಬುದ್ಧಿ ಅವಳದ್ದು. ಇನ್ನೇನು ಅನಾಹುತ ಮಾಡ್ತಾಳೋ. ಈಗೇನು ಮಾಡಲಿ? ಅವಳ ಬಗ್ಗೆ ನಾನೇ ಎಲ್ರಿಗೂ ಹೇಳ್ಬಿಡ್ಲಾ? ಹೇಳಿದ್ರೆ ನಂಬ್ತಾರ? ಇಲ್ಲ, ಅವಳಿಲ್ಲದೆ ಅವಳ ಬಗ್ಗೆ ಮಾತಾಡೋದು ಸರಿಯಲ್ಲ. ಈಗ ನಾನು ಏನೇ ಮಾತಾಡಿದ್ರು ಅವಳು ಕೆಟ್ಟೋಳು ಅನ್ನೋ ಅಪವಾದ ಹೊರಿಸ್ಬೋದೇ ಹೊರತು ಅವಳು ಕೆಟ್ಟೋಳು ಅನ್ನೋದನ್ನು ಪ್ರೂವ್ ಮಾಡೋಕ್ಕಾಗಲ್ಲ.
ಅರೆ ನನ್ನ ಸೊಸೆಗೆ ಚಿತ್ರ ಬಿಡ್ಸಕ್ಕೂ ಬರುತ್ತಾ? ಅಡುಗೆ ಮಾಡೋದು, ಡ್ಯಾನ್ಸ್ ಮಾಡೋದು, ಚಿತ್ರ ಬಿಡಿಸೋದು, ಇನ್ನು ಏನೇನು ಬರುತ್ತೆ? ನಮ್ಮ ಅಪ್ಪ ಅಮ್ಮ ನನ್ನ ಯಾಕೆ ಬಿಟ್ಟು ಹೋದ್ರು? ಹುಟ್ಟುತ್ತಿದ್ದಾಗೆ ಅಷ್ಟು ಪುಟ್ಟ ಮಗುನ ಹೇಗೆ ತಾನೇ ಬಿಟ್ಟು ಹೋಗ್ತಾರೆ? ನಾನು ಅಂಥ ತಪ್ಪು ಏನು ಮಾಡಿದ್ದೆ? ನಾನು ಬಿಟ್ಟು ಹೋಗೋಕ್ಕೆ ಕಾರಣ ಆದರೂ ಏನಿರ್ಬೋದು? ಅದಕ್ಕೆಲ್ಲ ಎಂಥ ಕಾರಣಗಳಿರುತ್ತೋ ಯಾರಿಗ್ ಗೊತ್ತು? ಕಾರಣಗಳು ಏನೇ ಇದ್ರು ಪುಟ್ಟ ಕಂದನ ಬೀದಿಲಿ ಬಿಟ್ಟು ಹೋಗೋಷ್ಟು ಕಲ್ ಮನ್ಸು ಅವ್ರಿಗೆ ಯಾಕೆ ಬಂತು? ನಮ್ಮ ಅಪ್ಪ ಅಮ್ಮನಿಗೆ ನಾನು ಬೇಡವಾಗಿದ್ನ, ಅಥವಾ ನನ್ನನ್ನು ಸಾಕಕ್ಕಾಗದೇ ಇರೋಷ್ಟು ಬಡತನ ಅವ್ರಿಗಿತ್ತ? ಮದುವೆಗೆ ಮುಂಚೆನೆ ನಮ್ಮಮ್ಮ ನನ್ನನ್ನು ಹೆತ್ತು ಬೀದಿಗೆ ಬಿಟ್ಬಿಟ್ಲ. ಯಾಕೆ ಪೂರ್ಣಿ ಹಾಗೆಲ್ಲ ಯೋಚನೆ ಮಾಡ್ತೀಯ? ನಾನೇನು ಮಾಡಲಿ ಅಮ್ಮ? ನಾನು ಇಂಥದ್ದೆಲ್ಲ ಯೋಚನೆ ಮಾಡಬಾರ್ದು ಅಂತ ಎಷ್ಟು ಅಂದ್ಕೊಂಡ್ರು ಈ ಯೋಚನೆಗಳೆಲ್ಲ ನನ್ನ ತಲೆಗೆ ಬರ್ತಾನೆ ಇದ್ದಾವೆ. ಅವತ್ತು ಅವ್ರು ಮಾಡಿದ ಒಂದೇ ಒಂದು ತಪ್ಪಿಗೆ ಇಡೀ ಜೀವನ ನಾನು ಕೊರಗ್ತಾನೆ ಇರಬೇಕಾ? ನಾನು ಬಿಟ್ಟು ಹೋಗೋದೇ ಆಗಿದ್ರೆ ನನ್ನ ಯಾಕೆ ಹೆರಬೇಕಿತ್ತು? ನಾನು ಹುಟ್ಟಿದ ಗಳಿಗೆಲಿ ಆ ಮನೇಲಿ ಆಗಬಾರ್ದು ಅನಾಹುತ ಆಗಿ ಅದು ನನ್ನಿಂದನೇ ಆಗಿದ್ದು. ನನ್ನ ನತದೃಷ್ಟಿ ಅಂತ ನನ್ನನ್ನು ಬಿಟ್ಟು ಹೋಗ್ಬಿಟ್ರ? ಇಲ್ಲ ಯಾವುದೋ ಜಾತ್ರೆಯಲ್ಲೋ ಯಾವುದೋ ಊರಲ್ಲೋ ನಾನು ತಪ್ಪಿಸ್ಕೊಂಡು ಬೇರೆ ಯಾರೋ ನನ್ನ ಕರ್ಕೊಂಡು ಬಂದು ಅನಾಥಾಶ್ರಮಕ್ಕೆ ಸೇರಿಸಿದ್ರ? ಇಂಥ ನೂರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡ್ತಾನೆ ಇದೆ. ಇದಕ್ಕೆಲ್ಲ ನಾನು ಉತ್ತರ ಹುಡುಕ್ಲಾ? ನನ್ನ ಹೆತ್ತವ್ರನ್ನ ಹುಡುಕ್ಲಾ? ಅಥವಾ ಇದನ್ನೆಲ್ಲ ಮರೆತು ನನಗೆ ನೆಮ್ಮದಿ ಸಮಾಧಾನ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ಲಾ? ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಇದೆಲ್ಲ ಕಾರಣ ಅಂತ ನನಗನ್ನಿಸ್ತಾ ಇಲ್ಲ ಪೂರ್ಣಿ. ಇಂಥ ಮುದ್ದಾದ ಮಗು ಜೊತೆ ಬದುಕೋ ಅದೃಷ್ಟ ಅವ್ರಿಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಪ್ಪ ಅಮ್ಮನ ನೆನೆಸ್ಕೊಂಡು ನೀನು ಹೀಗೆ ಕೊರಗೋದು ನನಗೆ ನೋಡೋಕ್ಕಾಗ್ತಾ ಇಲ್ಲ ಪೂರ್ಣಿ. ಅವಿ ಕೈ ಹಿಡಿದ ಮೇಲೆ ನಿನ್ನ ಬದುಕು ಬದಲಾಗಿದೆ. ಬದಲಾಗಿರೋ ಬದುಕಿಗೆ ಹೊಂದ್ಕೊಂಡು ನೀನು ಅವಿ ಸಂತೋಷವಾಗಿ ನಗ್ನಗ್ತಾ ಇರಬೇಕು. ಸಂತೋಷ, ನಗು ಇದೆಲ್ಲ ಹೇಗಮ್ಮ ಸಾಧ್ಯ? ಅದೇನೋ ಗೊತ್ತಿಲ್ಲ, ನಾನು ಖುಷಿಯಾಗಿರ್ಬೇಕು ಅಂತ ಎಷ್ಟು ಅಂದ್ಕೊಂಡ್ರು ನನ್ನ ಕೈಲಿ ಆಗ್ತಾ ಇಲ್ಲ. ನನ್ನ ಸುತ್ತ ನೀವೆಲ್ಲರೂ ಇದ್ದೀರಾ, ಆದರೂ ಕತ್ತಲಿ ನಾನು ಒಬ್ಬಳೇ ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಅನಿಸುತ್ತೆ. ನನ್ನ ಅಪ್ಪ ಅಮ್ಮ ಯಾರು ಅನ್ನೋ ಕೂಗು ಕಿವಿಗೆ ಚುಚ್ತಾನೇ ಇರುತ್ತೆ. ಅವ್ರು ಯಾರು, ನನ್ನನ್ನು ಯಾಕೆ ಬೀದಿಲಿ ಬಿಟ್ಟು ಹೋದ್ರು ಅಂತ ಗೊತ್ತಾದರೆ ಸಾಕು. ನಾನು ಯಾವತ್ತೂ ಅವ್ರ ವಿಷಯಕ್ಕೆ ಹೋಗಿ ತೊಂದರೆ ಕೊಡಲ್ಲ. ನಮ್ಮ ಅಪ್ಪ ಅಮ್ಮನೂ ಎಲ್ಲೋ ಒಂದು ಕಡೆ ಇದ್ದಾರೆ, ನನ್ನ ತಬ್ಬಲಿ ಅಲ್ಲ ಅಂತ ಅಂದ್ಕೊಂಡು ನೆಮ್ಮದಿಯಿಂದ ಇದ್ಬಿಡ್ತೀನಿ. ಈಗಲೂ ಅವರು ಎಲ್ಲೋ ಇದ್ದೇ ಇರ್ತಾರೆ. ಅವರೇ ನನ್ನನ್ನು ಬಿಟ್ಟಿರಲ್ಲ. ನೀನೇ ಹೇಳ್ದಾಗೆ ಆ ವಿಧಿ ನಿಮ್ಗಳನ್ನ ದೂರ ಮಾಡಿರ್ಬೋದು. ನೀನು ಯಾವುದೋ ಜಾತ್ರೆಲೋ ಸಂತೆಲೋ ತಪ್ಪಿಸ್ಕೊಂಡಿರ್ಬೋದು. ನಿಮ್ಮ ಅಪ್ಪ ಅಮ್ಮನೂ ಈಗಲೂ ಎಲ್ಲೋ ಒಂದು ಕಡೆ ನಿನಗೋಸ್ಕರ ಹಂಬಲಿಸ್ತಾ ಇರ್ಬೋದು. ನೀನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ನಿನಗೆ ಗೊತ್ತಾಗೇ ಆಗತ್ತೆ. ಹೌದಾ ಅಮ್ಮ? ಅವ್ರು ನನಗೋಸ್ಕರ ಕಾಯ್ತಿರ್ತಾರೆ ಅಂತೀರಾ? ಹುಡುಕಿದ್ರೆ ಸಿಗ್ತಾರಾ? ಭಕ್ತಿಯಿಂದ ಹುಡುಕಿದ್ರೆ ದೇವರೇ ಸಿಗ್ತಾರಂತೆ. ಇನ್ನು ಪ್ರೀತಿಯಿಂದ ಹುಡುಕಿದ್ರೆ ಅಪ್ಪ ಅಮ್ಮ ಸಿಗಲ್ವಾ? ಖಂಡಿತ ಸಿಗ್ತಾರೆ. ಯೋಚನೆ ಮಾಡಬೇಡ, ನಾನು ಅವ್ರನ್ನ ಹುಡುಕ್ತೀನಿ.